ಇದು ಒಂದು ಭಾವಗೀತೆ. ನನ್ನ ಹೆಂಡತಿ ರಂಜನಿ ಬರೆದಿರುವಂಥದ್ದು. ಉಪಾಸನಾ ಮೋಹನ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಉಪಾಸನಾ ಮೋಹನ್ ಅವರು ರಂಜನಿಯ ಸುಮಾರು 65 ಭಾವಗೀತೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಮುಗುಳು ನಗೆಯ ಕೆಂದಾವರೆಯೇ ನಾನಾಗಲೇನೇ ಸರ, ಮುಗುಳು ನಗೆಯ ಕೆಂದಾವರೆಯೇ ನಾನಾಗಲೇನೇ ಸರ, ಕಂಪು ಹೊತ್ತ ಕನ್ನೈದಿಲೆಯೇ ಕಂಪು ಹೊತ್ತ ಕನ್ನೈದಿಲೆಯೇ ನಾನಾಗಲೆ ಚಂದಿರ, ಮುಗುಳು ನಗೆಯ ಕೆಂದಾವರೆಯೇ ನಾನಾಗಲೇನೇ ಸರ. ಗಿಳಿದು ಬಾರೆ ಶ್ರಾವಣಿಯಾಗಿ ಮನದ ನೆಲದ ಕನಸಿಗೆ, ಇಳಿದು ಬಾರೆ ಶ್ರಾವಣಿಯಾಗಿ ಮನದ ನೆಲದ ಕನಸಿಗೆ, ಕನಸು ಕೂಡ ಮೊಳಕೆ ಒಡೆದು ಹಾಸಲಿ ಹಸಿರ ಹಾಸಿಗೆ, ಕನಸು ಕೂಡ ಮೊಳಕೆ ಒಡೆದು ಹಾಸಲಿ ಹಸಿರ ಹಾಸಿಗೆ, ಮುಗುಳು ನಗೆಯ ಕೆಂದಾವರೆಯೇ ನಾನಾಗಲೇನೇ ಸರ, ಕಂಪು ಹೊತ್ತ ಕನ್ನೈದಿಲೆಯೇ ಕಂಪು ಹೊತ್ತ ಕನ್ನೈದಿಲೆಯೇ ನಾನಾಗಲೆ ಚಂದಿರ, ಮುಗುಳು ನಗೆಯ ಕೆಂದಾವರೆಯೇ ನಾನಾಗಲೆ ನೇಸರ. ಸೂಪರ್ ಸರ್, ಅದ್ಭುತ ಸರ್. ಅಂದ್ರೆ ಹವ್ಯಾಸಿ ಹಾಡುಗಾರರು ಅಂತ ಹೇಳಿದ್ರಿ ಸರ್, ಆದ್ರೆ ನಿಮ್ಮ ಸಂಸಾರ ಸಂಗೀತ ಸಾಗರ. ಯಾಕಂದ್ರೆ ಪತ್ನಿ ಹಾಡು ಬರೀತಾರೆ, ನೀವು ಹಾಡು ಹಾಡ್ತೀರಿ, ಮಗಳು ಅದಕ್ಕೆ ಅಭಿನಯ ಮಾಡ್ತಾರೆ, ಜೊತೆಗೆ ಮಗ ವಾದ್ಯವಲದಲ್ಲಿ ಸಾಥ್ ಕೊಡ್ತಾರೆ, ಮಗಳು ಡಾನ್ಸ್ ಕೂಡ. ಅದೇ ಹೌದು, ಭರತನಾಟ್ಯ ಪ್ರವೀಣೆ ಕೂಡ. ಬಟ್ ಸೂಪರ್ ಪೇಂಟಿಂಗ್ ಆರ್ಟಿಸ್ಟ್ ಕೂಡ ಅವರು. ರಾಧಿಕಾ ಅವಳು ಚಿತ್ರಕಲಾ ಪರಿಷತ್ತಲ್ಲಿ ಪೇಂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಡಿಗ್ರಿ ಮಾಡಿಕೊಂಡು ಆಮೇಲೆ ಲಂಡನ್ ಚೆಲ್ಸಿ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಮಾಡಿಕೊಂಡು ಆಮೇಲೆ ಗ್ಲೋಬಲ್ ಟ್ಯಾಲೆಂಟ್ ವೀಸಾ ಕೊಟ್ಟು ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿಗೆ ಕರೆಸ್ಕೊಂತು. ಅಂದ್ರೆ ಕೆಲಸ ಅಂತ ಅಲ್ಲ, ಅವಳಿಗೆ ಅವಕಾಶ ಇದೆ, ಅಲ್ಲಿ ನೆಲೆಸಿ ಅಲ್ಲಿ ಏನು ಬೇಕಾದರೂ ಕೆಲಸ ಮಾಡಬಹುದು, ಅದಕ್ಕೆ ಅವಕಾಶಗಳನ್ನು ಒದಗಿಸ್ಕೊಟ್ಟಿದೆ. ಅವಳು ಇದಲ್ಲದೇ ಭರತನಾಟ್ಯದಲ್ಲಿ ವಿದುಷಿ. ಹೌದು, ಕಿರಣ್ ಸುಬ್ರಹ್ಮಣ್ಯಂ, ಶುಭಾ ಧನಂಜಯ್ ಇಬ್ಬರು ಬಳಿನಲ್ಲೂ ಭರತನಾಟ್ಯವನ್ನು ಕಲಿತು ಮಾಡಿ. ಮಗ ಎಂಜಿನಿಯರಿಂಗ್ ಮಾಡ್ದ, ಅನಿರುದ್ಧ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರ್ಯಾಂಕ್ ಸ್ಟೂಡೆಂಟು, ಆದ್ರೆ ಅವನಿಗೆ ಸಂಗೀತದಲ್ಲಿ ಹುಚ್ಚು. ವೆಸ್ಟರ್ನ್ ಮ್ಯೂಸಿಕ್ ಅನ್ನ ಹೆಚ್ಚಾಗಿ ಅವನು ನಡೆಸ್ತಾನೆ. ಅವರದ್ದೇ ಒಂದು ಸಂಗೀತ ಶಾಲೆ ಕೂಡ ನಡೆಸ್ತಿದ್ದಾರೆ ದೊಂಬಳೂರಿನಲ್ಲಿ, 8th ನೋಟ್ ಆಫ್ ಮ್ಯೂಸಿಕ್ ಅಂತ. ಆಮೇಲೆ ಈಗ ಬೆಂಗಳೂರಿನಲ್ಲಿ ಒಬ್ಬ ಪ್ರಸಿದ್ಧ DJ ಆಗಿ ಅವನು ಕೆಲಸ ಮಾಡ್ತಾ ಇದ್ದಾನೆ.